ಪುನೀತ ಕನ್ನಡಿಗರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ. ಈ ಲಾಗು ಡೈಲಿ ಲಾಗ್ ಆಗಿರುತ್ತೆ. ಇವಾಗಂತೂ ಬೇಸಿಗೆ ಇರೋದ್ರಿಂದ ತುಂಬಾನೇ ಸೆಕೆ ಆಗುತ್ತೆ. ರಾತ್ರಿ ಎಲ್ಲ ಈ ಸೆಕೆಯಿಂದ ನಿದ್ದೆನೇ ಬರಲ್ಲ. ಇನ್ನ ಬೆಳಗ್ಗೆನೂ ಅಷ್ಟೇ 7 ಗಂಟೆ 7:30 ಅಷ್ಟೊತ್ತಿಗೆಲ್ಲ ತುಂಬಾನೇ ಬಿಸಿಲಿರುತ್ತೆ. ಇನ್ನ ಮಧ್ಯಾಹ್ನ ಹೊತ್ಲು ಅಷ್ಟೇ ತುಂಬಾನೇ ಸೆಕೆ ಇದೆ. ಬೇಸಿಗೆ ಇರೋದ್ರಿಂದ ಊಟ ಅಂತೂ ಜಾಸ್ತಿ ಸೇರೋದೇ ಇಲ್ಲ. ಏನಾದ್ರೂ ಮೊಸರನ್ನ ಇಲ್ಲ ತಣ್ಣಗಿರೋ ಜ್ಯೂಸು ಇಲ್ಲ ಸಲಾಡು ಈ ಥರನೇ ತಿನ್ನೋಣ ಅಂತ ಅನ್ಸುತ್ತೆ. ಅದ್ರಲ್ಲೂ ಮಸಾಲೆ ಐಟಮು, ಸ್ಪೈಸಿ ಐಟಮ್ ಅಂದ್ರೆ ತಿನ್ನಕ್ಕೆ ಆಗಲ್ಲ. ಬಿಸ್ಲಂತೂ ತುಂಬಾನೇ ಜಾಸ್ತಿ ಇದೆ. ಪಾಪ ಈಚೆ ಕಡೆ ಕೆಲಸ ಮಾಡೋರ್ದು ಕತೆ ಏನು ಅಂತ ನನಗೆ ನೆನ್ಸ್ಕೊಂಡ್ರೇನೆ ಒಂದೊಂದ್ಸತಿ ಪಾಪ ಅಂತ ಅನ್ಸುತ್ತೆ. ಈ ಬಿಸಿಲಲ್ಲೂ ಈ ತರ ಗಾರೆ ಕೆಲಸ, ಸೆಂಟ್ರಿಂಗ್ ಕೆಲಸ ಮಾಡೋದು ತುಂಬಾನೇ ಕಷ್ಟ. ಅದ್ರಲ್ಲೂ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಏನಾದ್ರೂ ಇದ್ರೆ ಬೇಸಿಗೆ ಕಾಲದಲ್ಲಿ ತುಂಬಾನೇ ಕಷ್ಟ ಅನ್ಸುತ್ತೆ ಕೆಲಸ ಮಾಡೋದಕ್ಕೆ. ನಾವೆಲ್ಲ AC ನಲ್ಲಿ ಕುತ್ಕೊಂಡು ಕೆಲಸ ಮಾಡೋವಾಗ ಏನು ಅನ್ಸಲ್ಲ. ಬಟ್ ಈಚೆ ಬಂದು ಬಿಸಿಲಲ್ಲಿ ಕೆಲಸ ಮಾಡ್ಬೇಕಂದ್ರೆ ಆ ಸೆಕೆಗೆ, ಆ ಬಿಸಿಲಿಗೆ ಪಾಪ ತರಕಾರಿ ಅವರು ಅಷ್ಟೇ ರೋಡು ಅಂದ್ರೆ ರೋಡು ಒಂದೊಂದು ಏರಿಯಾಗೂ ಮಾರ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರನ್ನೆಲ್ಲ ನೋಡ್ದಂಗ ಅನ್ಸುತ್ತೆ, ಅಪ್ಪ ಎಷ್ಟು ಬಿಸಿಲಿದ್ರೇನು ಪಾಪ ಅವ್ರ ಕೆಲಸ ಅವ್ರು ಮಾಡ್ಲೇಬೇಕು ಅಲ್ವಾ ಅಂತ ಅನ್ಸುತ್ತೆ. ಇನ್ನ ಬ್ರೇಕ್ಫಾಸ್ಟ್ಗೆ ಇನ್ಸ್ಟೆಂಟ್ ಆಗಿ ರವೆ ಇಡ್ಲಿ ಮಾಡೋಣ ಅಂತೇಳಿ ಫಸ್ಟು ಒಗ್ಗರಣೆ ಹಾಕೊಂಡು ರವೆನೆಲ್ಲ ಫ್ರೈ ಮಾಡ್ಕೊಂಡು ಮೊಸರು ಹಾಕಿ ಅದನ್ನ ಮ್ಯಾರಿನೇಟ್ ಆಗಕ್ಕೆ ಇಟ್ಟಿದ್ದೀನಿ. ಮೊಸರು ಹಾಕಿದ್ಮೇಲೆ ಸ್ವಲ್ಪ ಹೊತ್ತಾದ್ರೂ ಒಂದು 10 ನಿಮಿಷ ಇಲ್ಲ 15 ನಿಮಿಷ ಆದ್ರೂ ಸೆಟ್ ಆಗಕ್ಕೆ ಬಿಟ್ಬಿಡ್ಬೇಕು. ಸೊ ಫಸ್ಟು ಆ ಕೆಲಸ ಮಾಡಿದ್ರೆ ಇನ್ನ ಇದೊಂದು ಸ್ವಲ್ಪ ಸಾಫ್ಟ್ ಆಗೋಷ್ಟೊತ್ತಿಗೆ ಮಿಕ್ಕಿದ್ದು ಚಟ್ನಿ ಇನ್ನ ಏನೆಲ್ಲ ಕಿಚನಲ್ಲಿ ಕೆಲಸ ಇರುತ್ತೋ ಅದನ್ನೆಲ್ಲ ಮಾಡ್ಕೊಳ್ಬೋದು ಅಂತೇಳಿ. ಬ್ರೇಕ್ಫಾಸ್ಟ್ಗೆ ಇಡ್ಲಿ ಮಾಡೋದಾದ್ರೆ ತುಂಬಾನೇ ಈಸಿ ಆಗ್ಬಿಡುತ್ತೆ, ಬೇಗನೂ ಆಗ್ಬಿಡುತ್ತೆ. ಅದೇ ಈ ತರ ಇನ್ಸ್ಟೆಂಟ್ ಇಡ್ಲಿ ಇದ್ರೆ ಈ ತರ ಎಲ್ಲ ಮಿಕ್ಸ್ ಮಾಡೋದು, ಇಲ್ಲ ಅಕ್ಕಿ ಏನಾದ್ರು ರುಬ್ಸ್ಕೊಂಡ್ ಇಟ್ಕೊಂಡಿದ್ರೆ ಅದನ್ನು ಅಷ್ಟೇ ಬ್ಯಾಟರ್ಗೆ ಎದ್ಮೇಲೆ ಬೆಳಗ್ಗೆ ಎದ್ಮೇಲೆ ಸ್ವಲ್ಪ ಸೋಡಾ ಹಾಕಿ ಕಲಸಿ ಇಡ್ಲಿ ಪಾತ್ರೆಯಲ್ಲಿ ಇಟ್ಬಿಟ್ರೆ ಇಡ್ಲಿ ಆಗೋಗುತ್ತೆ. ಇಡ್ಲಿ ಮಾಡೋ ದಿನ ನನಗೆ ಸ್ವಲ್ಪ ಕೆಲಸನೇ ಕಮ್ಮಿ, ಬ್ರೇಕ್ಫಾಸ್ಟ್ದು ಬೇಗನೆ ಆಗೋಗ್ಬಿಡುತ್ತೆ. ಅದ್ರಲ್ಲೂ ನನ್ಗೆ ಈ ರವೆ ಇಡ್ಲಿ ಅಂದ್ರೆ ತುಂಬಾನೇ ಇಷ್ಟ. ಇದಕ್ಕೆ ಕ್ಯಾರೆಟ್ಟು ಎಲ್ಲ ಹಾಕ್ತೀನಲ್ಲ, ಸೊ ನಂಗೆ ತುಂಬಾನೇ ತಿನ್ನಕ್ ಇಷ್ಟ ಅನ್ಸುತ್ತೆ. ಒಂದ್ ಇಡ್ಲಿ ತಿಂದ್ರೆ ಸಾಕು, ಹೊಟ್ಟೆ ಫಿಲ್ ಆಗೋ ತರ ಅನ್ಸುತ್ತೆ. ಈ ಇಡ್ಲಿ ನನ್ಗೆ 3 ಟೈಮ್ಸ್ ಕೊಟ್ರೇನು ನಾನು ತಿಂತೀನಿ ಡೇಯಲ್ಲಿ. ಇಡ್ಲಿ ಅಷ್ಟಿಷ್ಟ ನನ್ಗೆ. ಈ ಇಡ್ಲಿಗೆ ಕೆಂಪು ಚಟ್ನಿ ಇಲ್ಲ ಸಾಗು ಇದೆಲ್ಲ ಸಖತ್ ಕಾಂಬಿನೇಷನು. ಬಟ್ ಇವತ್ತು ಸಾಗು ಮಾಡಿದ್ದಿಲ್ಲ, ಆಲ್ರೆಡಿ ನೈಟ್ದೇ ಸಾಂಬಾರ್ ಇತ್ತು. ಇನ್ನು ಕೆಂಪು ಚಟ್ನಿ ಮಾಡ್ಕೊಳ್ಳೋಣ ಅಂತೇಳಿ ಕೆಂಪು ಚಟ್ನಿ ಮಾತ್ರ ಮಾಡಿದ್ದೆ. ಇವಾಗ ನೋಡಿ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಎಲ್ಲ ಆದ್ಮೇಲೆ ಮನೆಯಲ್ಲಿ ಕ್ಯಾರೆಟ್ ಇತ್ತು. ಸೊ ಇನ್ನು ಆ ಕ್ಯಾರೆಟ್ನು ಏನು ಗೊತ್ತಾ, ಒಂದು 3 ಡೇಸ್ ಇಲ್ಲ ಒಂದು 2 ಡೇಸ್ ಹಂಗೆ ಬಿಟ್ಬಿಟ್ರೆ ಈ ಬಿಸಿಲಿಗೆ ಅದು ಒಂಥರ ಬಾಡ್ಕೊಂಡು ಹೋಗ್ಬಿಡುತ್ತೆ. ಸೊ ಅದನ್ನು ತುರ್ದು ಹಾಕ್ಕೊಳ್ಳೋಣ ಇದ್ರ ಜೊತೆಗೆ ಅಂತ ಹೇಳ್ಬಿಟ್ಟು ತುರಿತಾ ಇದೀನಿ. ಮುಂಚೆ ಎಲ್ಲ ನಾನು ಈ ತರ ಬ್ರೇಕ್ಫಾಸ್ಟ್ನ ಪ್ಲಾನ್ ಮಾಡ್ಕೊಂಡು ಮತ್ತೆ ಅದೇ ತರ ರೂಟೀನ ಸೆಟ್ ಮಾಡ್ಕೊಂಡು ಯಾವುದೂ ಮಾಡ್ತಾ ಇದ್ದಿಲ್ಲ 2 ಇಯರ್ಸ್ ಬ್ಯಾಕು. ಬಟ್ ಆಮೇಲೆ ನನಗೆ ಅನಿಸ್ತು, ಏನ್ ಲೈಫ್ನ ಈ ತರ ಈಸಿಯಾಗಿ ಒಂಥರ ಏನಂದ್ರೆ ಏನೋ ಇದ್ದಿದ್ದೇನೋ ತಿನ್ನೋದು. ಇವಾಗ ನಮ್ಮಮ್ಮ ನೋಡಿ ಬೆಳಗ್ಗೆ ಚಿತ್ರಾನ್ನ ಮಾಡಿರ್ತಾರ, ಬೆಳಗ್ಗೆನೂ ಅದೇ ತಿನ್ನೋದು, ಮಧ್ಯಾಹ್ನನೂ ಅದೇ ತಿನ್ನೋದು, ತಿರ್ಗಾ ರಾತ್ರಿಗೂ ಏನೋ ಅನ್ನನೇ ತಿನ್ನೋದು. ಒಂಥರ ನನ್ನ ಲೈಫ್ ಸ್ಟೈಲ್ ಯಾವ ತರ ಇತ್ತು ಅಂದ್ರೆ ಓಕೆ ಗೋ ವಿತ್ ದ ಫ್ಲೋ ಅನ್ನೋ ತರ ಇತ್ತು. ಬಟ್ ಇವಾಗ ಆ ಥರ ಅಲ್ಲ. 2 ಇಯರ್ಸ್ ಇಂದ ನಂದೇ ಆದ ರೂಟೀನ್ನ ನಾನು ಸೆಟ್ ಮಾಡ್ಕೊಂಡಿದ್ದೀನಿ. ಬ್ರೇಕ್ಫಾಸ್ಟ್ ವಿಷಯದಲ್ಲೂ ಅಷ್ಟೇ, ಯಾವ ಥರ ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ, ವಾರಕ್ಕೆ ಯಾವ ಥರ ಬ್ರೇಕ್ಫಾಸ್ಟ್ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ಕೊತೀನಿ. ಅದನ್ನ ನೋಟ್ ಡೌನ್ ಮಾಡ್ಕೊತೀನಿ. ಆ್ಯಂಡ್ ಯಾವ ಫ್ರೂಟ್ಸು ಅಂದರೆ ಸೀಸ್ನಲ್ ಫ್ರೂಟ್ಸ್ ಏನೇನಿರುತ್ತೋ ಅದನ್ನೆಲ್ಲ ಬಳಸ್ಕೊಂಡು ಜ್ಯೂಸ್ ಆಗಿರಲಿ ಇಲ್ಲ ಫ್ರೂಟ್ ಕಸ್ಟರ್ಡ್ ಆಗಿರಲಿ ಈ ಥರ ಮಾಡ್ಕೊತೀನಿ. ಆ್ಯಂಡ್ ಬೆಳಗ್ಗೆ ಅಟ್ಲೀಸ್ಟ್ ನನಗೆ ನಾನು ಫಸ್ಟು ಸೆಲ್ಫ್ ಕೇರ್ ಅನ್ನೋದು. ಇವಾಗ ಎದ್ದಿದ ತಕ್ಷಣ ಫಸ್ಟು ನೀರು ಕುಡಿದ್ಬಿಟ್ಟು ನನಗಂತೇಳಿ ನಾನು ವಾಕ್ ಮಾಡೋದಾಗಿರಲಿ ಇಲ್ಲ ಯೋಗ ಮಾಡೋದಾಗಿರಲಿ ಮಾಡ್ತೀನಿ. ಮುಂಚೆ ಎಲ್ಲ ಹಿಂಗಿದ್ದಿಲ್ಲ. ಏನಂದರೆ ಎದ್ದಳು ಏನೋ ಒಂದು ನಮ್ಮ ಮಮ್ಮಿ ಬ್ರೇಕ್ಫಾಸ್ಟ್ ಮಾಡಿರ್ತಾರೆ, ತಿನ್ನು ಅದನ್ನು ಪ್ಯಾಕ್ ಮಾಡ್ಕೊ ಆಫೀಸ್ಗೆ ಹೋಗು, ಈ ಥರ ಇತ್ತು ನನ್ನ ಲೈಫು. ಬಟ್ ಇವಾಗ ಆ ಥರ ಅಲ್ಲ. ನನಗೆ ನಾನು ಟೈಮ್ ಕೊಡ್ತೀನಿ. ಆ್ಯಂಡ್ ಬೆಳಗ್ಗೆ ಇದ್ದು ಆದಷ್ಟು ನಾನು ಪುಷ್ ಮಾಡ್ಕೊತೀನಿ. ಇಲ್ಲ ಈ ಕೆಲಸ ಇವತ್ತು ಮಾಡಬೇಕು ಅಂತ ನಾನು ಲಿಸ್ಟ್ ಹಾಕ್ಕೊಂಡಿದ್ರೆ ಅದನ್ನ ಮಾಡಲೇಬೇಕು. ಒಂದೊಂದು ಸತಿ ಆಗಲ್ಲ, ಬಟ್ ಆಲ್ಮೋಸ್ಟ್ ಆಫ್ ದಿ ಟೈಮ್ ನಾನು ಅದನ್ನು ಮಾಡಬೇಕು, ಅದನ್ನು ಫಿನಿಶ್ ಮಾಡಬೇಕು. ಇವತ್ತು ಇಡ್ಲಿಗೆಲ್ಲ ಮ್ಯಾರಿನೇಟ್ ಮಾಡಿಟ್ಟು ಚಟ್ನಿಗೆ ಏನೆಲ್ಲ ಬೇಕೋ ಬಿಡಿಸಿಟ್ಬಿಟ್ಟು ವಾಕ್ ಹೋಗೋಣ ಅಂತೇಳಿ ಪಾರ್ಕಿಗೆ ಬಂದೆ. 6:45ಗೆ ನೋಡಿ ಸೂರ್ಯ ಎಷ್ಟು ಬಿಸಿಲು ಅಂದರೆ ಅಷ್ಟು ಬಿಸಿಲಿತ್ತು.
ಇನ್ನು ವಾಕೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಫಸ್ಟು ಇಡ್ಲಿಗೆ ಮಾಡಕ್ಕೆ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ಇಡ್ಲಿ ಪಾತ್ರೆನ ತೊಳ್ಕೊಳ್ತಾ ಇದ್ದೀನಿ. ಒಂದು 3 ಡೇಸ್ ಬ್ಯಾಕ್ ಏನೋ ಇಡ್ಲಿ ಪಾತ್ರೆನ ತೊಳೆದಿಟ್ಟಿದ್ದೆ, ಆದ್ರೂ ಇನ್ನೊಂದ್ಸತಿ ತೊಳ್ಕೊಳೋಣ ಅಂತ ಹೇಳ್ಬಿಟ್ಟು ಇಡ್ಲಿ ಪಾತ್ರೆನ ತೊಳ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಈ ಇಡ್ಲಿ ಪಾತ್ರೆ ನಮ್ಮ ಅಜ್ಜಿಗೆ ಕೊಡ್ಸಿದ್ದು ಅಂತ ಅನ್ಸುತ್ತೆ. ಅವಾಗಿಂದನೂ ನಮ್ಮಮ್ಮ ಇದೇ ಇಡ್ಲಿ ಪಾತ್ರೆನ ಯೂಸ್ ಮಾಡ್ತಾ ಇದ್ದಾರೆ. ಇದು ಆಲ್ಮೋಸ್ಟ್ ಒಂದು 22 ಇಯರ್ಸ್ ಆಗಿದೆ ಈ ಇಡ್ಲಿ ಪಾತ್ರೆಗೆ. ಇವಾಗೂ ನಾವು ಅದನ್ನೇ ಯೂಸ್ ಮಾಡ್ತಾ ಇದೀರಿ. ಬಟ್ ಇಡ್ಲಿನೂ ಅಷ್ಟೇ ಚೆನ್ನಾಗಿ ಬರುತ್ತೆ ಅಂಡ್ ಪಾತ್ರೆನೂ ಅಷ್ಟೇ ಎಷ್ಟು ಚೆನ್ನಾಗಿ ಅಂದ್ರೆ ಇದುವರೆಗೂ ಏನು ಒಂದು ಅಂದ್ರೆ ಏನು ನಕ್ಕೋಗೋದು ಅಂತ ಹೇಳ್ತಾರಲ್ಲ, ಆ ಥರ ಏನೂ ಆಗಿಲ್ಲ. ಪಾತ್ರೆ ಅಂತೂ ಇವಾಗೂ ಅಷ್ಟೇ ಚೆನ್ನಾಗಿದೆ. ಅದಕ್ಕೆ ಹೇಳೋದು ಹಳೆ ಕಾಲಿನ ಪಾತ್ರೆ ಇವಾಗೂ ಬಾಳಿಕೆ ಬರುತ್ತೆ ಅಂತೇಳಿ. ಈ ಥರ ನನಗೆ ಇಡ್ಲಿ ಪಾತ್ರೆಗೆ ಕ್ಯಾರೆಟು ಇಲ್ಲ ಗೋಡಂಬಿ ಏನಾದರೂ ಇಟ್ಬಿಟ್ಟು ಆಮೇಲೆ ಇಡ್ಲಿ ಬ್ಯಾಟರ್ನ ಅದ್ರ ಮೇಲೆ ಹಾಕ್ತೀನಿ. ಗೋಡಂಬಿ ಇಡಬೇಕಿತ್ತು, ಬಟ್ ಗೋಡಂಬಿ ಖಾಲಿ ಆಗಿತ್ತು. ಕ್ಯಾರೆಟ್ ಇತ್ತಲ್ಲ ಅಂತ ಹೇಳ್ಬಿಟ್ಟು ಕ್ಯಾರೆಟ್ನೇ ಹಾಕಿದೆ. ಸೊ ಬೇಗ ಇಡ್ಲಿ ಅನ್ನೋದು ಬೇಗ ಒಂದು 10 ನಿಮಿಷಕ್ಕೆಲ್ಲ ಆಗೋಗುತ್ತೆ. ಇನ್ನು ಈ ಇಡ್ಲಿ ಪಾತ್ರೆಯಲ್ಲಿ ಒಂದು ಸತಿಗೆ ಒಂದು 15ರಿಂದ 18 ಇಡ್ಲಿ ಆಗುತ್ತೆ. ಅಷ್ಟೊತ್ತಿಗೆ ಇನ್ನು ಚಟ್ನಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಡ್ಲಿನೆಲ್ಲ ಪಾತ್ರೆಗೆ ಹಾಕಿ ಇಟ್ಟೆ. ಇನ್ನು ನಿಮ್ಮನೇಲೆಲ್ಲ ಯಾವ ಥರ ಬ್ರೇಕ್ಫಾಸ್ಟ್ನ ಪ್ಲ್ಯಾನ್ ಮಾಡ್ಕೊಳ್ತೀರಾ ಅಂತ ನನಗೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಚಟ್ನಿ ಮಾಡೋಷ್ಟೊತ್ತಿಗೆ ಇಡ್ಲಿ ಆಗೇ ಹೋಯಿತು. ನೋಡಿ ಇಡ್ಲಿಗೆ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ, ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು ಇಡ್ಲಿ. ಇನ್ನು ನನಗೆ ಸ್ವಲ್ಪ ಸ್ಮೂತಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬನಾನಾ ಸ್ಮೂತಿನ ಮಾಡ್ಕೊತಾ ಇದ್ದೀನಿ. ರಾತ್ರಿನೇ ಓಟ್ಸು ಮತ್ತು ಡ್ರೈ ಫ್ರೂಟ್ಸ್ನ ಸೋಕ್ ಮಾಡಿದ್ದೆ. ಯೂಶಲಿ ನಾನು ಸಪ್ರೇಟಾಗಿ ಸೋಕ್ ಮಾಡ್ತೀನಿ, ಏನು ಡ್ರೈ ಫ್ರೂಟ್ಸು ಮತ್ತು ಓಟ್ಸ್ನ. ಇವತ್ತು ನೈಟು ಸ್ವಲ್ಪ ಟಯರ್ಡ್ ಆಗಿತ್ತು, ಸೊ ಹಂಗಾಗಿ 2 ಒಟ್ಟಿಗೆ ಸೋಕ್ ಮಾಡಿದ್ದೆ. ಇನ್ನು ನನ್ನ ತಂಗಿನೂ ಅಷ್ಟೇ ಬ್ರೇಕ್ಫಾಸ್ಟ್ ಎಲ್ಲ ಆಗೋಷ್ಟೊತ್ತಿಗೆ ಕಿಚನಿಗೆ ಬಂದಿದ್ಲು. ಅವಳು ಅಷ್ಟೇ ಬೆಳಗ್ಗೆ ಅವಳು ಬೇಗ ಎದ್ದು ಅವಳಿಗೆ ಏನು ಕೆಲಸ ಇಲ್ಲ ಅಂದರೆ ನನಗೆ ಬಂದು ಹೆಲ್ಪ್ ಮಾಡಿಕೊಡ್ತಾಳೆ. ಬೇಸಿಗೆ ಇರೋದ್ರಿಂದ ನಮ್ಮ ಮನೆಯಲ್ಲಿ ಏನಾದರೂ ಒಂದು ಜ್ಯೂಸ್ ಇದ್ದೇ ಇರುತ್ತೆ. ಬೆಳಗ್ಗೆ ಆದರೂ ಸರಿ ಇಲ್ಲ ಮಧ್ಯಾಹ್ನ ಆದರೂ ಸರಿ ಜ್ಯೂಸ್ ಅಂತೂ ಇದ್ದೇ ಇರುತ್ತೆ. ತಣ್ಣಗೆ ಫ್ರಿಜ್ಜಲ್ಲಿ ಇಟ್ಟು ಕುಡಿತಾ ಇದ್ರೆ ಸಖತ್ತಾಗಿರುತ್ತೆ. ಆ್ಯಂಡ್ ಬ್ರೇಕ್ಫಾಸ್ಟ್ ಪ್ಲೇಟ್ ಈಗಿತ್ತು. ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ನಮ್ಮ ಏರಿಯಾದಲ್ಲಿ ದೇವ್ರನ್ನ ಕುಂದರ್ಸಿದ್ರು. ಇನ್ನು ಅಲ್ಲೂ ನಮ್ಮಮ್ಮ ಪೂಜೆ ಕೊಡಬೇಕು ಅಂತ ಹೇಳ್ತಾ ಇದ್ರು. ಅಣ್ಣಮ್ಮನ್ನ ಕುಂದರ್ಸಿದ್ರು, ಅಲ್ಲೂ ಹೋಗಿ ಪೂಜೆ ಕೊಟ್ಬಿಟ್ಟು ಬಂದೆ. ಇನ್ನು ಮನೆಯಲ್ಲಿ ಹೇರ್ ಆಯಿಲ್ ಖಾಲಿಯಾಗಿ 1 ವಾರದ ಮೇಲೇನೆ ಆಗಿತ್ತು. ಕೊಬ್ಬರಿ ಎಣ್ಣೆ ಇರುತ್ತೆ ನಮ್ಮ ಮನೇಲಿ, ಸ್ಟಾಕು ಯಾವಾಗಲೂ ಕೊಬ್ಬರಿ ಎಣ್ಣೆ ಇರುತ್ತೆ. ಬಟ್ ಪ್ಲೇನ್ ಕೊಬ್ಬರಿ ಎಣ್ಣೆ ತಲೆಗೆ ಹಚ್ಚೋದ್ಕಿಂತ ಈ ಥರ ಅಂದರೆ ಬೆಟ್ಟದ ನಲ್ಲಿಕಾಯಿ, ಕರಿಬೇವು, ಲವಂಗ ಮತ್ತು ದಾಸವಾಳದ ಎಲೆ, ಅಗಸೆ ಬೀಜ, ಮೆಂತೆ, ತುಳಸಿ ಇದನ್ನೆಲ್ಲ ಅಂದರೆ ಕೊಬ್ಬರಿ ಎಣ್ಣೆಗೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ ತಲೆಗೆ ಹಚ್ಚಿದ್ರೆ ತುಂಬಾ ಒಳ್ಳೆಯದು. ಹೇರ್ ಫಾಲ್ ಕಮ್ಮಿ ಆಗುತ್ತೆ, ಡ್ಯಾಂಡ್ರಫ್ ರೆಡ್ಯೂಸ್ ಆಗುತ್ತೆ, ಮತ್ತು ಹೇರು ಅಷ್ಟೇ ತಿಕ್ಕಾಗಿ ಬೆಳೆಯುತ್ತೆ, ಮತ್ತು ಅಂದರೆ ತಲೆಗೂ ತಂಪಾಗಿರುತ್ತೆ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಈ ಥರ ನಾನು 4 ಇಯರ್ಸಿಂದ ಈ ಥರನೇ ಹೇರ್ ಆಯಿಲ್ನ ಮಾಡಿಕೊಂಡು ಹಚ್ಕೊತಾ ಇದ್ದೀನಿ. ಇನ್ನು ಈ ಏರ್ ಆಯಿಲ್ಗೆ ಅಲೋವೆರಾ ಜೆಲ್ನೂ ಹಾಕ್ಬೋದು. ಬಟ್ ನನಗೆ ಸ್ಕ್ಯಾಲ್ಪು ಸ್ವಲ್ಪ ಅಲೋವೆರಾ ಜೆಲ್ ಹಚ್ಚಿದ ತಕ್ಷಣ ಇಚ್ಚಿನೆಸ್ ಅನಿಸುತ್ತೆ. ಹಾಗಾಗಿ ಅಲೋವೆರಾ ಜೆಲ್ಲು ಮತ್ತು ಆನಿಯನ್ನ ಸ್ಕಿಪ್ ಮಾಡಿದ್ದೀನಿ. ಇಲ್ಲಾಂದರೆ ಇವೆರಡನ್ನೂ ಹಾಕ್ಕೊಳ್ಬೋದು. ಸೊ ಇದನ್ನೆಲ್ಲ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹೇರ್ ಆಯಿಲ್ನ ಚೆನ್ನಾಗಿ 1 ಗ್ಲಾಸಷ್ಟು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಹಳ್ಳೆಣ್ಣೆ ಮತ್ತು ಬಾದಾಮ್ ಆಯಿಲ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವು 3 ಆಯಿಲ್ನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಚೆನ್ನಾಗಂದರೆ ಈ ಥರ ನೊರೆ ಬರುತ್ತಲ್ಲ ಆ ಥರ ಕುದಿಸ್ಬೇಕು. ಮುಂಚೆ ಎಲ್ಲ ನಾನು ಕೊಬ್ಬರಿ ಎಣ್ಣೆಗೆ 1 ಸ್ಪೂನ್ ಆಗೋಷ್ಟು ಮೆಂತೆನ ಮಾತ್ರ ಹಾಕ್ಬಿಟ್ಟು ಬಿಸಿ ಮಾಡಿ ಹಚ್ತಾ ಇದ್ದೆ. ಬಟ್ ಇವಾಗ ಈ ಥರ ಹಚ್ಚೋದ್ರಿಂದ ನನ್ನ ಕೂದಲಂತೂ ಉದುರೋದು ಕಮ್ಮಿ ಆಗಿದೆ. ಉದುರೋದಂತೂ ಕಂಪ್ಲೀಟಾಗಿ ಕಮ್ಮಿ ಆಗಿದೆ. ಸ್ವಲ್ಪ ಯಾವಾಗಾದರೂ ಉದುರುತ್ತೆ ಅಷ್ಟೇ. ಇನ್ನು ಇದನ್ನೆಲ್ಲ ಚೆನ್ನಾಗಿ ಕುದಿಸ್ಮೇಲೆ ಒಂದೇ ಒಂದು ವಿಳೆದೆಲೆ ಹಾಕ್ಬಿಟ್ಟು ತಟ್ಟೆ ಮುಚ್ಚಿಬಿಡ್ತೀನಿ ನಾನು. ಆ ತಟ್ಟೆ ಇವಾಗ ನೈಟ್ ನಾನು ಹೇರ್ ಆಯಿಲ್ ಮಾಡಿದ್ರೆ ಆ ಎಲೆ ಹಾಕ್ಬಿಟ್ಟು ಬೆಳಗ್ಗೆವರೆಗೂ ಅದನ್ನು ರೆಸ್ಟಾಗಿ ಬಿಟ್ಬಿಡ್ತೀನಿ. ನಾನು ನೆಕ್ಸ್ಟ್ ಡೇ ಬೆಳಗ್ಗೆ ಅದನ್ನು ಚೆನ್ನಾಗಿ ಸೋಸ್ಕೊಂಡು ಹೇರ್ ಆಯಿಲ್ ರೆಡಿ ಆಯಿತು. ಆ್ಯಂಡ್ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಬಾಯ್.